ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಪಿ ಡಿ ಒ ನಾನ್ ಹೆಚ್ ಕೆ ಪೇಪರು ಪೊಲಿಟಿ ಕ್ವಶನ್ಸ್ನ ಸ್ವಲ್ಪ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಪಿ ಡಿ ಒ ಡೇಟ್ ಬಂದು 8/12/2024. ಸರಿನಾ? ಶುರು ಮಾಡಾಗಾದ್ರೆ ಓಕೆ. ನನ್ನ ಕ್ಲಾಸ್ ಎಲ್ಲ ನೋಡ್ತಾ ಇತ್ತು ಅಂದರೆ ಮಿನಿಮಮ್ ಅಂದರೂ ಸಾಲ್ವ್ ಮಾಡಿದ್ದೀರಾ, ಎಲ್ಲನೂ ಸಾಲ್ವ್ ಮಾಡ್ತೀರಾ. ನನ್ನ ಕ್ಲಾಸ್ ಡೀಟೇಲಾಗಿ ನೋಡ್ಕೊಂಡು ಬಂದಿದ್ದೀರವ್ರು ಮಾತ್ರ, ಯಾಕಂದರೆ ತುಂಬ ಚೆನ್ನಾಗಿತ್ತು ಪೇಪರ್ ಇದು. ಸೊ ಸಾಲ್ವ್ ಮಾಡೋಣ ಬನ್ನಿ. ಮೊದಲನೇ ಕ್ವಶನು, ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದ ಹೆಡ್ ಆಫ್ ಅ ಸ್ಪೆಷಲ್ ಕಮಿಟಿ ಫಾರ್ಮ್ ಫಾರ್ ದ ಪ್ರಿಪರೇಷನ್ ಆಫ್ ದ ಮ್ಯಾನುಸ್ಕ್ರಿಪ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಈಸಿ ಕ್ವಶನು, ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ಹೇಳೋದಾದರೆ, ಈ ಕೆಳಕಂಡವರ ಪೈಕಿ ಹಸ್ತಕ್ಷೇಪ ಸಂವಿಧಾನದ ಹಸ್ತಪತ್ರಿಕೆ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು, ಡ್ರಾಫ್ಟ್ ಕಮಿಟಿ ಇತ್ತಲ್ಲ, ಅದರ ಮುಖ್ಯಸ್ಥರು ಯಾರು ಅಂತಂದರೆ ನಮ್ಮ ಅಂಬೇಡ್ಕರ್ ಅವರು. ಸೊ ಇದು ಕೂಡ ಈಸಿ ಕ್ವಶನು. ಹೂ ಅಮಾಂಗ್ ದ ಫಾಲೋಯಿಂಗ್, ಇದು ಹಿಸ್ಟ್ರಿ ಕ್ವಶನ್, ಇದು ಮಾಡರ್ನ್ ಹಿಸ್ಟ್ರಿ. ಸೊ ಮಧ್ಯದಲ್ಲಿ ಇತ್ತಲ್ಲ, ಅದಕ್ಕೆ ಇದನ್ನು ಸಾಲ್ವ್ ಮಾಡೋಣ ಏನು ಅಂತ. ಸರಿನಾ? ಗವರ್ನರ್ ಜನರಲ್ ರಿಮೂವ್ ದ ರೆಸ್ಟ್ರಿಕ್ಷನ್ ಇಂಪೋಸ್ಡ್ ಆನ್ ದ ಇಂಡಿಯನ್ ಪ್ರೆಸ್. ಇದು ಕೂಡ ಈಸಿ ಕ್ವಶನ್. ನಮ್ಮ ಮೆಟ್ಲೆಫ್ ಇವರು ರೆಸ್ಟ್ರಿಕ್ಷನ್ನ ತೆಗೆದಿರ್ತಾರೆ. ಆಯಿತಾ? ನಿಮಗೆ ಇದು ಮಾಡರ್ನ್ ಹಿಸ್ಟ್ರಿ, ಇನ್ನು ಇದು ಟಾಪಿಕ್ ಮೇಲೆ ಬಂದಿಲ್ಲ. ಫ್ರೀಡಮ್ ಆಫ್ ಪ್ರೆಸ್ ಅಂತ ಒಂದು ಟಾಪಿಕ್ ಬರುತ್ತೆ, ಅಲ್ಲಿ ಹೇಳ್ತೀನಿ ಡೀಟೇಲಾಗಿ. ಸೊ ನೆಕ್ಸ್ಟು, ಥರ್ಡ್ ಕರ್ನಾಟಿಕ್ ವಾರು ಟ್ರಿಟಿ ಯಾವುದ್ರಲ್ಲಿ ಎಂಡ್ ಆಯಿತು ಅಂದರೆ ಟ್ರಿಟಿ ಆಫ್ ಪ್ಯಾರಿಸಲ್ಲಿ ಎಂಡ್ ಆಯಿತು. ಸೊ ನೆಕ್ಸ್ಟು, ಇದು ಕೂಡ ಈಸಿ ಕ್ವಶನ್ ಇತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸ್ಟಾಫ್ ಏಜೆನ್ಸಿ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ? ಸೊ ಆನ್ಸರ್ ನೀತಿ ಆಯೋಗ. ಸೊ ಹಾಗೆ ಥಿಂಕ್ ಮಾಡಿದ್ರೆ PM ಇವರೆಲ್ಲ ಹೇಗೆ ಅಪಾಯಿಂಟ್ ಆಗ್ತಾರೆ ಎಲ್ಲ ಗೊತ್ತು ನಿಮಗೆ. ಸರಿನಾ? ಇವ್ರು ಯಾವ ಥರ ಏಜೆನ್ಸಿ, ಸ್ಟಾಫ್ ಏಜೆನ್ಸಿ ಏನು ಅಂತ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ನೀತಿ ಆಯೋಗ ಮಾಡಿದಾಗ ಇದು ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸರಿನಾ? ಸೊ ನೀತಿ ಆಯೋಗ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಇದಕ್ಕೆ ಆನ್ಸರು ನೀತಿ ಆಯೋಗ. ಸೊ ನೆಕ್ಸ್ಟು, ದ ಜುಡಿಷಿಯಲ್ ಕಂಟ್ರೋಲ್ ಓವರ್ ದ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟ್ಸ್ ಎಮಿನೇಟ್ಸ್ ಫ್ರಮ್ ದ ಡಾಕ್ಟರಿನ್ ಆಫ್. ಕನ್ನಡದಲ್ಲಿ ಹೇಳ, ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ. ಸೊ ಇದು ಆನ್ಸರ್ ಬಂದು ಜುಡಿಷಿಯಲ್ ರಿವ್ಯೂ. ತುಂಬ ಜನ ರೂಲ್ ಆಫ್ ಲಾ ಅಂತ ಹೇಳ್ತಾ ಇದ್ದಾರೆ, ಬಟ್ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ರೂಲ್ ಆಫ್ ಲಾ ಅಲ್ಲಿ ಈ ಒಂದು ಜುಡಿಷಿಯಲ್ ಕಂಟ್ರೋಲ್ ಓವರ್ ದ ಅಡ್ಮಿನಿಸ್ಟ್ರೇಟಿವ್ ಅಂತ ನಾನು ಎಲ್ಲೂ ಕೂಡ ಓದಿಲ್ಲ ಅನಿಸುತ್ತೆ. ಸೊ ನನ್ನ ತಪ್ಪ ಏನೋ ಗೊತ್ತಿಲ್ಲ, ಬಟ್ ಎಲ್ಲ ರೂಲ್ ಆಫ್ ಲಾ ಅಂತ ಹೇಳ್ತಿದ್ದಾರೆ. ಬಟ್ ಅದು ಆನ್ಸರ್ ಬಂದು ಜುಡಿಷಿಯಲ್ ರಿವ್ಯೂ ಅಂತ ನನಗನ್ನಿಸ್ತು. ಸೊ ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ ಟು ದ ಸಿವಿಲ್ ಸರ್ವೆಂಟ್ ಆರ್ ಪ್ರೊವೈಡೆಡ್ ಎಲ್ಲಿ ಅಂದರೆ ಆರ್ಟಿಕಲ್ 311 ಪ್ರೊವೈಡ್ ಆಗಿದೆ. ಸೊ ನೋಡ್ಬೋದು, ಆರ್ಟಿಕಲ್ 311 ಏನಂತ ಮೆನ್ಷನ್ ಆಗಿದೆ ಅಂತಂದರೆ, ಏನಂತ, ಓಕೆ, ಡಿಸ್ಮಿಸಲ್, ರಿಮೂವಲ್ ಆರ್ ರಿಡಕ್ಷನ್ ಇನ್ ರ್ಯಾಂಕ್ ಆಫ್ ಅ ಪರ್ಸನ್ ಎಂಪ್ಲಾಯ್ಡ್ ಇನ್ ಅ ಸಿವಿಲ್ ಕೆಪಾಸಿಟೀಸ್ ಅಂಡರ್ ಯೂನಿಯನ್ ಆರ್ ಅ ಸ್ಟೇಟ್ ಅಂತಿದೆ. ಸೊ ದೋಸ್ ಆರ್ ಸಮ್ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ ಆಫ್ ಸಿವಿಲ್ ಸರ್ವೆಂಟ್, ಆರ್ಟಿಕಲ್ 311. ಸೊ ನೆಕ್ಸ್ಟ್, ಫಿನಾನ್ಸ್ ಕಮಿಷನ್ ಬಗ್ಗೆ ಬಂದರೆ ನೆಕ್ಸ್ಟ್ ಕ್ವಶನ್ ಇದೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಂತ ಕೇಳಿದ್ದಾನೆ ಫೈನಾನ್ಸ್ ಕಮಿಷನು. ಸೊ ಇದು ಕೂಡ ಈಸಿ ಕ್ವಶನು. ಆರ್ಟಿಕಲ್ 280 ಪ್ರೆಸಿಡೆಂಟ್ ಅವ್ರು ಮಾಡ್ತಾರೆ. ಸೊ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟು, ಇಟ್ ಡಿಫೈನ್ಸ್ ದ ಫಿನಾನ್ಷಿಯಲ್ ರಿಲೇಷನ್ ಬಿಟ್ವೀನ್. ಇದು ಕೂಡ ಕರೆಕ್ಟ್ ಇದೆ. ಫಸ್ಟ್ ಫಿನಾನ್ಸ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ 1951. ಇದು ಕೂಡ ಕರೆಕ್ಟು. ಬಟ್ NK ಸಿಂಗು, ಇದು ಕರೆಂಟ್ ಅಫೇರ್ಸ್ ಮೇಲೆ ಎತ್ಕೊಟ್ರೋ ಕ್ವಶನ್ ಇದು. ಸೊ ಇದು NK ಸಿಂಗ್ ಅಲ್ಲ, ನಮ್ಮ ಡಾಕ್ಟರ್ ಅರವಿಂದ್ ಪಾರಮ ಏನೋ ಬರುತ್ತೆ ಅವ್ರ ಹೆಸರು. ಸೊ ಅರವಿಂದ್ ಅವರು ನಮ್ಮ 16th ಫೈನಾನ್ಸ್ ಕಮಿಷನ್ ಒಬ್ಬರು ಚೇರ್ಮನ್ ಆಗಿದ್ದಾರೆ. ಸರಿನಾ? ಇದು ಕೂಡ ಅಂತ ಏನು ದೊಡ್ಡ ಕ್ವಶನ್ ಅಲ್ಲ, ಈಸಿ ಕ್ವಶನು. ಸೊ ನೆಕ್ಸ್ಟ್ ಕ್ವಶನ್ ಬಂದು ನೋಡಿ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ. ಓಕೆ, ಟ್ರೂ ಅಬೌಟ್ ಅ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ. ಬಟ್ ಇದು ನಿಮಗೆ ಇನ್ನೂ ಮಾಡಿಸಿಲ್ಲ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಬಗ್ಗೆ. ಬಟ್ ಹಾಗೆ ನೀವು ಕ್ಯಾಬಿನೆಟ್ ಕಮಿಟಿ ಕ್ಲಾಸ್ ನೋಡಿತ್ತು ಅಂದರೆ ಅಲ್ಲಿ ನಿಮಗೆ ಅಡೋಕ್ ಕಮಿಟಿ ಮತ್ತು ಟೆಂಪ್ರರಿ ಕಮಿಟಿ ಅಂತ ಹೇಳ್ಕೊಟ್ಟಿದೆ. ಸೊ ಅಡೋಕ್ ಅಂದರೆ ಇದು ನೋಡಿ, ಇಲ್ಲಿ ಅಡೋಕ್ ಅಂತ ಕೇಳಿದ್ದಾನೆ. ಅಡೋಕ್ ಅಂದರೆ ಟೆಂಪ್ರರಿ ಕಮಿಟಿ ಅಂತ ಹೇಳ್ಬೋದು. ಸೊ ಸ್ಟ್ಯಾಂಡಿಂಗ್ ಅಂದರೆ ಪರ್ಮನೆಂಟ್ ಕಮಿಟಿ. ಸೊ ಆ ರೀತಿ ಇದನ್ನು ಕಂಪೇರ್ ಮಾಡೋಕೆ ಹೋದರೆ ಎರಡು ಒಂಥರ ಸೇಮ್ ಥರನೇ ಬರುತ್ತೆ. ಸರಿನಾ? ಈಗ ಕನ್ಸಿಡರ್ ಇದನ್ನು ಸ್ಟೇಟ್ಮೆಂಟ್ ಕರೆಕ್ಟು ಅಂತ ತಿಳ್ಕೊಳ್ಳಿ. ಸರಿನಾ? ಇಟ್ ಕನ್ಸಿಸ್ಟ್ ಆಫ್ ಎ ಮೆಂಬರ್ ಆಫ್ ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತಿದೆ. ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಹೌಸಿನ ಮೆಂಬರ್ಗಳು ಈ ಒಂದು ಕಮಿಟಿಯ ಮೆಂಬರ್ಸ್ಗಳಾಗಿರ್ತಾರೆ ಅಂತಿದೆ. ಸೊ ಅಫ್ಕೋರ್ಸ್ ಕರೆಕ್ಟ್. ಎಲ್ಲ ಥರದ ಒಂದು ಕಮಿಟಿಗಳು ಏನೇ ಮಾಡಿದ್ರು ಕೂಡ, ನಿಮ್ಮ ಕ್ಯಾಬಿನೆಟ್ ಆಗಿರ್ಬೋದು, ಅಲ್ಲಿ ಒಂದಷ್ಟು ಕ್ಯಾಬಿನೆಟ್ ಕಮಿಟಿಯಲ್ಲೇ ತುಂಬ ಕಮಿಟಿಗಳು ಬರುತ್ತೆ, ಗ್ರೂಪ್ಗಳು ಬರ್ತದೆ ಅಂತ ಹೇಳಿದೆ. ಅಲ್ಲೂ ಕೂಡ ಹೇಳಿದೆ ಏನು ಅಂತಂದರೆ ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟು ಮೆಂಬರ್ಸ್ ಆಗಿರ್ತಾರೆ ಅಂತ. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟಾ? ಹೌದು ಸರ್, ಸ್ಟೇಟ್ಮೆಂಟ್ ಕರೆಕ್ಟ್ ಇದು. ಸರಿನಾ?
ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಆಪ್ಷನ್ಸ್ ಇದು ಸಿ ಇದೆಯಲ್ಲ, ಇಟ್ ಕನ್ಸಿಸ್ಟ್ ಆಫ್ 22 ಮೆಂಬರ್ಸ್ ಅಂತಿದೆ. ಸೊ 22 ಮೆಂಬರ್ಸ್ ಇರ್ತಾರೆ. ಸೊ ಇದು ಕೂಡ ನಾನು ಸ್ವಲ್ಪ ಪೆಂಡಿಂಗಲ್ಲಿ ಇಡ್ತೀನಿ, ಸರಿನಾ? ಪೆಂಡಿಂಗಲ್ಲಿ ಇಡೋಣ ಏನು ಅಂತ, ಸರಿನಾ? ಇಟ್ಸ್ ರೆಕಮೆಂಡೇಶನ್ಸ್ ಆರ್ ಮ್ಯಾಂಡೇಟ್ರಿ ಅಂತ ಕೇಳಿದ್ದಾನೆ. ಸಾಕು, ಇದೊಂದು ಮ್ಯಾಂಡೇಟ್ರಿ ತಪ್ಪು. ಯಾವುದೇ ಒಂದು ಕಮಿಟಿ ನೀವು ಕ್ಯಾಬಿನೆಟ್ ಕಮಿಟಿಯಲ್ಲೇ ಓದಿದರೆ ಅಲ್ಲಿ ಕೆಲವೊಂದು ಕಮಿಟಿಗೆ ಮಾತ್ರ ಮ್ಯಾಂಡೇಟ್ರಿ ಅಂತ ಹೇಳಿದೆ, ಕ್ಯಾಬಿನೆಟ್ ಇದಕ್ಕೆ ಕಮಿಟಿಗಳಿಗೆ. ಸೊ ಅಲ್ಲಿ ಅವರ ಒಂದು ಕೊಟ್ಟಂತಹ ರೆಕಮೆಂಡೇಶನ್ ಹೇಗಿರುತ್ತೆ ಅಂತಂದರೆ, ಗೌರ್ನಮೆಂಟು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಮಾಡುತ್ತೆ, ಇಲ್ಲಾಂದರೆ ಇಲ್ಲ. ಜಸ್ಟ್ ಇವರೊಂದು ರೆಕಮೆಂಡೇಶನ್ ಕೊಡಬೇಕು, ಕೊಡ್ತಾರೆ ಅಷ್ಟೇ. ಬಟ್ ಮ್ಯಾಂಡೇಟ್ರಿಯಾಗಿ ಇವ್ರು ಕೊಟ್ಟಂತಹ ರೆಕಮೆಂಡೇಶನ್ ಮಾಡಲೇಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಸೊ ಆಪ್ಷನ್ ಡಿ ತಪ್ಪು. ಸೊ ಈಗ ನನಗೆ ಎ ಕರೆಕ್ಟ್ ಅಂತ ಗೊತ್ತು, ಬಿ ಕರೆಕ್ಟ್ ಅಂತ ಗೊತ್ತು, ಸಿ ಪೆಂಡಿಂಗ್ ಇದೆ, ಬಟ್ ಡಿ ತಪ್ಪು. ಸೊ ಡಿ ತಪ್ಪು ಇತ್ತಾ, ತೆಗಿರಿ, ಸರಿನಾ? ಸೊ ನೆಕ್ಸ್ಟ್ ಆಪ್ಷನ್ನು ಎ ಬಿ ಸಿ ಬರಬೇಕು. ಬಟ್ ಇಲ್ಲಿ ಎ ಬಿ ಸಿ ಕೊಟ್ಟಿಲ್ಲ, ಬರೀ ಎ ಆ್ಯಂಡ್ ಬಿ ಕೊಟ್ಟಿದ್ದಾನೆ, ಅಥವಾ ನೆಕ್ಸ್ಟ್ ಸಿ ಓನ್ಲಿ ಅಂತ ಕೇಳಿದ್ದಾನೆ. ಸೊ ಅಂದರೆ ಇದರ ಅರ್ಥ ಏನು ಅಂತಂದರೆ ಎ ಆ್ಯಂಡ್ ಬಿ ಇಸ್ ಕರೆಕ್ಟ್ ಆನ್ಸರ್. ಸಿ ಇದ್ದರೆ ಎ ಬಿ ಸಿ ಹಾಕ್ಬೋದಿತ್ತು, ಬಟ್ ಇಲ್ಲಿ ಎ ಬಿ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ಕನ್ಸಿಸ್ಟ್ ಆಫ್ 22 ಮೆಂಬರ್ಸ್ ಅಂತಿದ್ದಾರೆ. ಇನ್ನೂ ಡೌಟ್ ಇದೆ ಸರ್ ಅಂತ ಹೇಳೋದಾದರೆ 22 ಮೆಂಬರ್ಸ್ ಇರಲ್ಲ. ಎಷ್ಟು ಜನ ಇರ್ತಾರೆ ನನಗೂ ಗೊತ್ತಿಲ್ಲ. ಅಂತಂದರೆ ಪಾರ್ಲಿಮೆಂಟರಿ ಕಮಿಟಿಲಿ, ಪ್ರತಿಯೊಂದು ಕಮಿಟಿಲಿ ಮೆಂಬರ್ಸ್ಗಳು ವೇರಿ ಆಗ್ತಾರೆ. ಒಂದೊಂದು ಕಮಿಟಿಲಿ 10 ಜನ, ಒಂದೊಂದು ಕಮಿಟಿಲಿ 15 ಜನ, ಈ ರೀತಿ ಒಂದೊಂದು ಕಮಿಟಿಗಳಲ್ಲಿ ವೇರಿ ಆಗ್ತಾ ಹೋಗ್ತಾರೆ. ಬೇರೆ ಬೇರೆ ಅಂದರೆ ನಂಬರ್ ಆಫ್ ಮೆಂಬರ್ಸು ಚೇಂಜ್ ಆಗ್ತಾ ಹೋಗ್ತಾರೆ, ಸರಿನಾ? ಅದಕ್ಕೆ ಈ ಸ್ಟೇಟ್ಮೆಂಟು ತಪ್ಪು. ಅಂದರೆ ಸ್ಟೇಟ್ಮೆಂಟ್ ಎ ಮತ್ತು ಸ್ಟೇಟ್ಮೆಂಟ್ ಎ ಇದೆಯಲ್ಲ, ಇದು ಮತ್ತು ಇದು ಕರೆಕ್ಟಾಗಿದೆ. ಅಂದರೆ ಆಪ್ಷನ್ 1 ಎ ಆ್ಯಂಡ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು ಆರ್ಡಿನೆನ್ಸು ನೋಡಿ, ಇದು ಕೂಡ ಈಸಿ ಕ್ವಶನು. ಆರ್ಡಿನೆನ್ಸು ಕನ್ನಡದಲ್ಲಿ ನೋಡ್ತಾನೆ. ಆರ್ಡಿನೆನ್ಸ್ ಅಂದರೆ ಅಧ್ಯಾದೇಶವು ಅಂತೇನೋ ಕೇಳಿದ್ದಾರೆ. ಸೊ ಆರ್ಡಿನೆನ್ಸ್ ಅಂದರೆ ಸುಗ್ರೀವಾಜ್ಞೆ ಅಂತ ಇರಬೇಕಾಯ್ತು, ಬಟ್ ಟ್ರಾನ್ಸ್ಲೇಷನ್ ಅವರು ಇಲ್ಲೂ ಕೈ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷಲ್ಲೇ ನೋಡೋಣ. ಆರ್ಡಿನೆನ್ಸ್ ಅಂದರೆ ಏನಪ್ಪ? ಆರ್ಡಿನೆನ್ಸ್ ಅಂದರೆ ನಾರ್ಮಲಾಗಿ ಇಟ್ ಈಸ್ ಎನ್ ಲೆಜಿಸ್ಲೇಟಿವ್ ಪವರ್. ನಿಮಗೆ ಯಾವುದು ಲಕ್ಷ್ಮೀಕಾಂತಲ್ಲಿ ಪೇಜ್ ನಂಬರ್ 197 ಸಿಗುತ್ತೆ. ಹೋಗಿ ಫಸ್ಟ್ ಓಪನ್ ಮಾಡಿ. ಯಾರು ಲಕ್ಷ್ಮೀಕಾಂತ್ ಇತ್ತು ಈ ವಿಡಿಯೋ ನೋಡ್ತಾ ಇದ್ರೆ, ಇಲ್ಲಿವರೆಗೂ ನೋಡಿದರೆ 7 ನಿಮಿಷದವರೆಗೂ ನೋಡಿದ್ದೀರಾ ಅಂದರೆ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ 197 ಪೇಜ್ ನಂಬರ್ ಓಪನ್ ಮಾಡಿ. ಅಲ್ಲಿ ಆರ್ಡಿನೆನ್ಸ್ ಇದೆ. ಅಲ್ಲಿ ಹೇಳಿದ್ದಾರೆ ಏನಂತ ಅಂತಂದರೆ, ಲೆಜಿಸ್ಲೇಟಿವ್ ಪವರ್ ಈಸ್ ಎನ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಡಿನೆನ್ಸ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಲೆಜಿಸ್ಲೇಟಿವ್ ಪವರ್ ಆಫ್ ದ ಪ್ರೆಸಿಡೆಂಟ್ ಅಂತ ಇದೆ ಅಲ್ಲಿ, ಆಯಿತಾ? ಅದು ಪೇಜ್ ಏನದು ಪ್ಯಾರಾಗ್ರಾಫ್ ಹೇಳ್ಬೇಕಾ? ಪ್ಯಾರಾಗ್ರಾಫು ಸೆಕೆಂಡ್ ಪ್ಯಾರಾಗ್ರಾಫ್ ಇದೆ, ಆಯಿತಾ? ಆರ್ಡಿನೆನ್ಸ್ ಅಂತ ಒಂದು ಟಾಪಿಕ್ ಕೆಳಗಡೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಇದೆ, ಲೆಜಿಸ್ಲೇಟಿವ್ ಪವರ್ ಆಫ್ ದ ಆರ್ಡಿನೆನ್ಸ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಲೆಜಿಸ್ಲೇಟಿವ್ ಪವರ್ ಆಫ್ ಅ ಪ್ರೆಸಿಡೆಂಟ್ ಅಂತ ಇದೆ. ಸೊ ಇದು ಕರೆಕ್ಟ್ ಇದೆ. ಸೊ ಎಕ್ಸಿಕ್ಯೂಟಿವ್ ಪವರ ಏನು ಗೊತ್ತಿಲ್ವಾ? ಸೊ ಓಕೆ, ಇದನ್ನು ಕೂಡ ಪೆಂಡಿಂಗಲ್ಲಿ ಇಡೋಣ, ಬಟ್ ಇದು ಕರೆಕ್ಟ್ ಆನ್ಸರು. ಸರಿನಾ? ನೆಕ್ಸ್ಟು ಇಟ್ ಈಸ್ ಪ್ರೊಮಾಲ್ಗೇಟೆಡ್ ವೆನ್ ದ ಪಾರ್ಲಿಮೆಂಟ್ ಈಸ್ ನಾಟ್ ಇನ್ ಸೆಷನ್. ಓಕೆ, ಆರ್ಡಿನೆನ್ಸ್ ಎಲ್ಲ ಯಾವಾಗ ಇಶ್ಯೂ ಮಾಡ್ತಾರೆ ಅಂತಂದರೆ, ಎರಡೂ ಹೌಸ್ಗಳು ಅಂದರೆ ಲೋಕಸಭಾ ಅಥವಾ ರಾಜ್ಯಸಭಾ ಎರಡೂ ಹೌಸ್ಗಳು ಅಂದರೆ ಆಫೀಸಲ್ಲಿ ಇಲ್ಲ ಅಂದಾಗ ಈ ಒಂದು ಆರ್ಡಿನೆನ್ಸ್ನ ಇಶ್ಯೂ ಮಾಡ್ತಾರೆ ಅಂತ ಗೊತ್ತು. ಸೊ ಅಕಸ್ಮಾತ್ ಇದರ ಒಂದು ಹೌಸ್ ಇದ್ರೂ ಕೂಡ ಇಶ್ಯೂ ಮಾಡಬಹುದು ಆರ್ಡಿನೆನ್ಸ್ನ, ಆಯಿತಾ? ಹಾಗಾದರೆ ಇದಕ್ಕೆ ಆಪ್ಷನ್ ಕರೆಕ್ಟಾ? ಸಿ ಇದೆ. ಹೌದು, ಇದು ಆಪ್ಷನ್ ಸಿ ಕರೆಕ್ಟು. ನೆಕ್ಸ್ಟು ಆರ್ಟಿಕಲ್ 1, 2, 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಕ್ಸ್ ದ ಪ್ರಾವಿಷನ್ಸ್ ಫಾರ್ ಆರ್ಡಿನೆನ್ಸ್. ಹೌದಾ? ಹೌದು ಸರ್. ಆರ್ಟಿಕಲ್ 123 ಹೇಳ್ತದೆ, ಆರ್ಡಿನೆನ್ಸ್ ಬಗ್ಗೆ ಮಾತಾಡುತ್ತೆ. ಅಂದರೆ ನನಗೆ ಬಿ ಸಿ ಡಿ ಗೊತ್ತು, ಇಲ್ಲಿ ಎ ಪೆಂಡಿಂಗಲ್ಲಿ ಇಟ್ಟಿದೆ, ಬಟ್ ಆಪ್ಷನ್ ಎ ಬಿ ಸಿ ಡಿ ಅಂತ ಕೊಟ್ಟಿಲ್ಲ. ನಿಮ್ಗೆ ಕೊಟ್ಟಿರೋದು ಎ ಸಿ ಡಿ ಕೇಳಿದ್ದಾನೆ, ಬಿ ಓನ್ಲಿ ಕೇಳಿದ್ದಾನೆ, ಎ ಬಿ ಓನ್ಲಿ ಕೇಳಿದ್ದಾನೆ, ಬಿ ಸಿ ಡಿ ಅಂತ ಕೇಳಿದ್ದಾನೆ. ಬಟ್ ನನಗೆ ಈ 3 ಆಪ್ಷನು ಪಕ್ಕ ಆಗಿದ್ದೀನಿ, 3 ಆಪ್ಷನು ಗೊತ್ತಿದೆ, ಬಟ್ ಎ ಪೆಂಡಿಂಗಲ್ಲಿತ್ತು. ಸೊ ಅಂದರೆ ಆಪ್ಷನ್ 4 ಬಿ ಸಿ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಈ ಆರ್ಡಿನೆನ್ಸ್ ಇಶ್ಯೂ ಮಾಡೋ ಒಂದು ಪವರ್ ಏನಿದೆ ಅದು ಎಕ್ಸಿಕ್ಯೂಟಿವ್ ಪವರ್ ಅಲ್ಲ, ಇಟ್ ಈಸ್ ಎನ್ ಲೆಜಿಸ್ಲೇಟಿವ್ ಪವರ್. ಸೊ ನನ್ನ ಕ್ಲಾಸ್ ಪ್ರೆಸಿಡೆಂಟ್ ನೋಡಿತ್ತು ಅಂದರೆ ನಿಮಗೆ ಡೀಟೇಲ್ ಹೇಳಿದ್ದೀನಿ. ನೆಕ್ಸ್ಟು ಆಂಬುಡ್ಸ್ಮನ್ ಅಂತ ಕೇಳಿದ್ದಾನೆ, ಇದು ಲೋಕಪಾಲ್ ಮತ್ತು ಲೋಕಾಯುಕ್ತ. ಸೊ ಇದು ಕೂಡ ನನಗೆ ಸ್ವಲ್ಪ ಡೌಟ್ ಇತ್ತು. ಏನಂತಾರೆ ಇಲ್ಲಿ ಕೇಳಿರೋದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ಆಂಬುಡ್ಸ್ಮನ್ ಇನ್ ಇಂಡಿಯಾ. ಸೊ ಇದು ಲೋಕಪಾಲ್ ಮತ್ತು ಲೋಕಾಯುಕ್ತ ಕ್ಲಾಸ್ ಮಾಡಿದರೆ ನಿಮ್ಗೆ ಅರ್ಥ ಆಗ್ತಾಯಿತ್ತು ಏನು ಅಂತ. ಬಟ್ ಇದು ನಾಟ್ ಟ್ರೂ ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಆನ್ಸರು ಆಪ್ಷನ್ 2, ಇಟ್ ಈಸ್ ದೇ ಹ್ಯಾವ್ ಎ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂತ. ಸೊ ಯಾಕೆ ಅಂತಂದರೆ ಈ ಒಂದು ಲೋಕಪಾಲ್ ಮತ್ತು ಲೋಕಾಯುಕ್ತ ಅನ್ನೋದು ಇಟ್ಸ್ ಎನ್ ಸ್ಟ್ಯಾಚ್ಯುಟರಿ ಬಾಡಿ. ಅಂತಂದರೆ ಲೆಜಿಸ್ಲೇಚರಿಂದ ಒಂದಷ್ಟು ಆ್ಯಕ್ಟ್ಗಳಾಗಿ, ಪಾರ್ಲಿಮೆಂಟರಿ ಆ್ಯಕ್ಟ್ಗಳಾಗಿ ತಂದು
ಅದನ್ನು ಇಂಪ್ಲಿಮೆಂಟ್ ಮಾಡಿರೋದು ಆಯಿತಾ. ಅದು ಸಂವಿಧಾನದಲ್ಲಿ ಮೊದಲಿಂದನೇ ಬಂದಿಲ್ಲ. ಮೊದಲಿಂದ ಬಂದಿರೋದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂತ ಹೇಳ್ತೀವಿ, ಅಂದರೆ ಪರ್ಮನೆಂಟ್ ಬಾಡಿ ಅಂತಲೇ ಹೇಳ್ತೀವಿ. ಬಟ್ ಈ ಸ್ಟ್ಯಾಚ್ಯುಟರಿ ಬಾಡಿ ಅಂತಂದರೆ ಈ ಒಂದು ಲೆಜಿಸ್ಲೇಟಿವ್ಸ್ ಇರ್ತಾರಲ್ಲ, ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಒಂದು ಬಿಲ್ ಪಾಸಾಗಿ ಅದ್ರ ಬಗ್ಗೆ ಡಿಸ್ಕಸ್ ಆಗಿ ಆಮೇಲೆ ಒಂದು ಆ್ಯಕ್ಟಾಗಿ ಬರೋಂಥದ್ದೇ ಇದು ಸ್ಟ್ಯಾಚ್ಯುಟರಿ ಬಾಡಿ ಆಗಿರ್ತದೆ. ಸೊ ಹಾಗಾದರೆ ಈ ಒಂದು ಒಂಬಡ್ಸ್ಮನ್ ಅನ್ನೋದು ಇಟ್ಸ್ ಎನ್ ಸ್ಟ್ಯಾಚ್ಯುಟರಿ ಬಾಡಿ, ಆದರೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಹಾಗಾದರೆ ಇಲ್ಲಿ ನಾಟ್ ಟ್ರೂ ಅಂತ ಕೇಳಿದ್ದಾನೆ. ಅಂದರೆ ನಾಟ್ ಟ್ರೂ ಅಂದರೆ ದೇ ಹ್ಯಾವ್ ಎ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಸೊ ನೆಕ್ಸ್ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ ಇ ಗವರ್ನೆನ್ಸ್. ಇದು ಕೂಡ ನಿಮಗೆ ಬೇರೆಯವ್ರು ಬರುತ್ತೆ, ಕರೆಂಟ್ ಅಫೇರ್ಸ್ ಕ್ವಶನ್ ಆದರೂ ಕೂಡ ಸಾಲ್ವ್ ಮಾಡೋಣ. ಇದು ಆಪ್ಷನ್ 4 ನಾಟ್ ಅಂತ ಕೇಳಿದ್ದಾನೆ. ಸೊ ಡಿಜಿಟಲ್ ಕರ್ನಾಟಕ ಆರ್ಕಿಟೆಕ್ಚರ್ ಈಸ್ ದ ಕರೆಕ್ಟ್ ಆನ್ಸರ್. ಸರಿನಾ, ಇದ್ರ ಬಗ್ಗೆ ಅಂತ ಏನು ಡಿಸ್ಕಷನ್ ಮಾಡೋ ಹಾಗಿಲ್ಲ. ಸೊ ನೆಕ್ಸ್ಟ್ ನೋಡ್ತಾರೆ ಯಾವ ಕ್ವಶನ್ ಅಂತ. ಸೊ ರ್ಯಾಡರು, ಸುಮ್ಮನೆ ಹಂಗೆ ಹೇಳ್ತೀನಿ, ರ್ಯಾಡರ್ ಇದ್ರ ಬಗ್ಗೆ ಹೇಳೋದಾದರೆ ಇಟ್ ಇಸ್ ಅನ್ ಡೋಪ್ಲರ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಬಿಡಿ ಅದನ್ನು. ನೆಕ್ಸ್ಟು ಭಾರತೀಯ ನ್ಯಾಯ ಸಂಹಿತಾ, ಇದು ಕೂಡ ನಿಮ್ಮ ಕರೆಂಟ್ ಅಫೇರ್ಸ್ಲಿ ಬರುತ್ತೆ, ಬಟ್ ಆದರೂ ಕೂಡ ಸಾಲ್ವ್ ಮಾಡಿಸ್ತೀನಿ ಇದನ್ನು. ಸೊ ಏನು ಅಂತಂದರೆ ಇಟ್ ಇಸ್ ಅನ್ ಬೇಸ್ಡ್ ಆನ್ ದ ಜಸ್ಟಿಸ್ ಸೆಂಟ್ರಿಕ್ ಅಪ್ರೋಚ್ ಪ್ರೊವೈಡಿಂಗ್ ದ ಪ್ರಾವಿಷನ್ ಫಾರ್ ಅ ಕಮ್ಯುನಿಟಿ ಆಫ್ ಸರ್ವಿಸ್ ಆಫ್ ಮೈನರ್ ಅಫೆನ್ಸ್ ಅಂತ ಹೇಳಿದ್ದಾನೆ. ಓಕೆ, ಮೈನರ್ ಅಫೆನ್ಸ್ ಓಕೆ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟು ಇಟ್ ಹ್ಯಾಸ್ ಅ ಪ್ರಾವಿಷನ್ಸ್ ರಿಲೇಟೆಡ್ ಟು ದ ಟೆರರಿಸ್ಟ್ ಆ್ಯಕ್ಟ್ ಅಂತ ಇದೆ. ಟೆರರಿಸ್ಟ್ ಆ್ಯಕ್ಟ್ ಇರುತ್ತಾ? ಹೇಳ್ತೀರಾ ಯಾವುದು ಅಂತ? ಸೊ ನನಗೆ ಗೊತ್ತಿರೋಂಗೆ ಈಗ ಲೇಟೆಸ್ಟು ಅಂತ ಹೇಳಿದರೆ ಮ್ಯಾರಿಟಲ್ ರೇಪ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮ್ಯಾರಿಟಲ್ ರೇಪ್ ಬಗ್ಗೆ ಒಂದಷ್ಟು ಅಂದರೆ ಟ್ರೆಂಡಲ್ಲಿತ್ತು. ಸೊ ಅದ್ರ ಬಗ್ಗೆ ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ನಾನು ಇದು ಕರೆಕ್ಟ್ ಅಂದ್ಕೊಂಡಿದ್ದೆ, ಬಟ್ ಇದು ತಪ್ಪಾಗುತ್ತೆ. ಸೊ ಇಟ್ ಹ್ಯಾಸ್ ಅ ಪ್ರಾವಿಷನ್ಸ್ ರಿಲೇಟೆಡ್ ಟು ಆ ಟೆರರಿಸ್ಟ್ ಆ್ಯಕ್ಟು. ಸೊ ಇದು ಕರೆಕ್ಟ್ ಇದೆಯಂತೆ, ಬಟ್ ಇಲ್ಲಿ ಮೈನರ್ ಅಫೆನ್ಸು, ಟೆರರಿಸ್ಟ್ ಆ್ಯಕ್ಟು ಮೈನರ್ ಅಫೆನ್ಸ್ ಆಗೋದಕ್ಕಾಗುತ್ತಾ? ನನ್ನ ಡೌಟ್ ಇದೆ ಇದಿತ್ತು ಇಲ್ಲಿ. ಸೊ ಇಲ್ಲಿ ಮೈನರ್ ಅಫೆನ್ಸ್ ಅಂತ ಕೇಳಿದ್ದಾನೆ, ಬಟ್ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಭಾರತೀಯ ನ್ಯಾಯ ಸಂಹಿತ ಏನಿದೆ ಅದು ಮೈನರ್ ಅಫೆನ್ಸ್ ಬಗ್ಗೆ ಇದೆ. ಓಕೆ ಸರಿ, ಬಟ್ ಇಟ್ ಹ್ಯಾಸ್ ಅ ಪ್ರಾವಿಷನ್ಸ್ ರಿಲೇಟೆಡ್ ಟು ಟೆರರಿಸ್ಟ್ ಆ್ಯಕ್ಟ್ ಅಂತಿದೆ. ಅಂದರೆ ಈ ಮೈನರ್ ಅಫೆನ್ಸಲ್ಲಿ ಟೆರರಿಸ್ಟ್ ಆ್ಯಕ್ಟ್ಗಳು ಕೂಡ ಇನ್ಕ್ಲೂಡ್ ಆಗುತ್ತಾ ಅನ್ನೋದು ನಂದು ಕೂಡ ಒಂದು ಡೌಟ್ ಇತ್ತು. ಬಟ್ ಇದಕ್ಕೆ ಆನ್ಸರ್ A&B ಅಂತಿದೆ, ಬಟ್ ನನಗೂ ಸ್ವಲ್ಪ ಡೌಟ್ ಇದೆ. ನಮ್ಗೆ ಗೊತ್ತಿರೋರು ಆಪ್ಷನ್ಸ್ ಕರೆಕ್ಟ್ ಇರೋರು ದಯವಿಟ್ಟು ಹೇಳಿ, ಸರಿನಾ. ಸೊ ನೆಕ್ಸ್ಟು ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಿಸ್ಕ್ರೈಬ್ ದ ಅಮೆಂಡ್ಮೆಂಟ್ ಆಫ್ ದ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಅಂತಿದೆ. ಸೊ ಇದು ಆರ್ಟಿಕಲ್ 244. ಇದು ನಿಮಗೆ ಪಂಚಾಯತ್ ರಾಜ್ ಬಗ್ಗೆ ಹೇಳಿದ್ದೀನಿ, ಬಟ್ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಮಾಡಿಲ್ಲ. ಬಟ್ ಲ್ಯಾಂಡ್ ರಿಫಾರ್ಮ್ ಬಂದು ಆರ್ಟಿಕಲ್ 244 ಬಗ್ಗೆ ಹೇಳುತ್ತೆ. 244ಅಲ್ಲಿ ನಿಮ್ಮ ಒಂದು ಏನದು ಅಮೆಂಡ್ಮೆಂಟ್ ಆಫ್ ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಹೇಳುತ್ತಂತೆ, ಸರಿನಾ. ಸೊ ನೆಕ್ಸ್ಟು ಮಾಡರ್ನೈಸೇಷನ್ ಪ್ರೋಸೆಸ್. ಓಕೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಪೊಲಿಟಿಕ್ಸ್ ಸಂಬಂಧ ಇಲ್ಲ ಇದು. ಸೊ ನೆಕ್ಸ್ಟು ಓಕೆ, ಇದು ಬಂತು ನೋಡಿ ಇಲ್ಲೊಂದು. ಇದು ಕರೆಂಟ್ ಅಫೇರ್ಸ್ ಬಂದು ಏಪ್ರಿಲ್ ತಿಂಗಳು 2024 ಗುರು. ಸೊ ಮ್ಯಾಗ್ಝಿನ್ಸ್ಗಳಿತ್ತು ಅಂದರೆ ಹುಡುಕಿ, ಈ ಒಂದು ಟಾಪಿಕ್ ಇತ್ತು ಅಂದರೆ ನೀವು ಓದ್ತಾರ ಮ್ಯಾಗ್ಝಿನ್ಸು ಕರೆಕ್ಟ್ ಇದೆ ಅಂತ. ಈ ಟಾಪಿಕ್ ಸ್ಕಿಪ್ ಆಗಿದೆ ಅಂತಂದರೆ ಆ ಮ್ಯಾಗ್ಝಿನ್ನ ತೂದೆಸ್ಬಿಡಿ. ವಿಷನ್ ಇದೆಯಲ್ಲ, ವಿಷನ್ ತೊಗೊಳ್ಳಿ, ಅಂದರೆ ಅಲ್ಲೇ ಫ್ರೀಯಾಗಿ ಕೊಡ್ತಾನೆ ಅವನು. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಮೆಂಟಲ್ಲಿ ಹೇಳಿ ನನಗೆ ವಿಷನ್ ಬೇಕು ಅಂತ, ನಾನೆಲ್ಲ ಡೌನ್ಲೋಡ್ ಮಾಡಿ ಟೆಲಿಗ್ರಾಮ್ಗೆ ಅಪ್ಲೋಡ್ ಮಾಡಿ ಲಿಂಕ್ ಕೊಡ್ತೀನಿ ಬೇಕಾದರೆ, ಸರಿನಾ. ಸೊ ಏನಿದು ಜಡ್ಜ್ಮೆಂಟ್, ಯಾವ್ದು ಜಡ್ಜ್ಮೆಂಟು ಅಂತಂದರೆ MK ರಜಿತ್ ಸಿಂಗ್ ಆ್ಯಂಡ್ ಆರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಆರ್ಸ್ ಕೇಸ್ ಅಂತ ಕೂಡ ಹೇಳ್ತಾರೆ. ಸೊ ಇದ್ರ ಪ್ರಕಾರ ಆನ್ಸರ್ ಏನು ಅಂತಂದರೆ ಇಲ್ಲಿ ಸೋಲಾರ್ ಪ್ಯಾನಲ್ಸು ಮತ್ತು ಕ್ಲೈಮೇಟ್ ಚೇಂಜಸ್ ಬಗ್ಗೆ ಒಂದಷ್ಟು ಮಾತುಕತೆ ಆಗಿತ್ತು. ಸೊ ಅದನ್ನು ಕನ್ಸಿಡರ್ ಮಾಡಿ ಹೇಳೋದಾದರೆ ಆಪ್ಷನ್ 2 ಪೀಪಲ್ ಹ್ಯಾವ್ ಎ ಫಂಡಮೆಂಟಲ್ ರೈಟ್ ಟು ಬಿ ಫ್ರೀ ಅಡ್ವರ್ಸ್ ಎಫೆಕ್ಟ್ ಆಫ್ ದ ಕ್ಲೈಮೇಟ್ ಚೇಂಜ್. ಸೊ ಈಸ್ ದ ಕರೆಕ್ಟ್ ಆನ್ಸರ್. ತುಂಬ ಜನ ಆರ್ಟಿಕಲ್ 21 ಸ್ವಲ್ಪ ಇದಿದೆ, ಟ್ರೆಂಡಲ್ಲಿದೆ, ಇದನ್ನೇ ಅಂತ ಹಾಕಿರಬಹುದು, ಬಟ್ ಇದು ತಪ್ಪು. ಸೊ 2 ಇಸ್ ದ ಕರೆಕ್ಟ್ ಆನ್ಸರ್ ನನಗನ್ಸಿರೋಂಗೆ, ನಾನು ಓದಿರೋ ಪ್ರಕಾರ, ಸರಿನಾ. ನೆಕ್ಸ್ಟು ಯುವನಿಧಿ ಬಗ್ಗೆ ಕೇಳಿದ್ದಾನೆ. ಸೊ ಆಲ್ ದ ಅಬೌವ್. ಸೊ ನೆಕ್ಸ್ಟು ಬಂತು ನೋಡಿ, ಇದು ಕೂಡ ನನ್ನ ಕ್ಲಾಸ್ ನೀವು ನೋಡಿತ್ತು ಅಂತಾರೆ. ಒಂದಷ್ಟು ಇದನ್ನು ಮಾಡಿಸಿದೆ, MCQ ಸಾಲ್ವ್ ಮಾಡಿಸಿದೆ. ಏನು ಅಂತಾರೆ, ಅಶೋಕ್ ಮೆಹ್ತಾ ಕಮಿಟಿದು ಒಂದಷ್ಟು ರೆಕಮೆಂಡೇಷನ್ ಕೊಟ್ಟಾದಮೇಲೆ ಯಾವುದೋ ಒಂದು 3 ಸ್ಟೇಟ್ ಮಾತ್ರ ಇಂಪ್ಲಿಮೆಂಟ್ ಮಾಡ್ತು ಅಂತ ಹೇಳಿದೆ ಅಲ್ವಾ. 3 ಸ್ಟೇಟು ಆ ಒಂದು ರೆಕಮೆಂಡೇಷನ್ನ ಸೆಂಟ್ರಲ್ಲಿ, ಅಂದರೆ ಗೌರ್ಮೆಂಟ್ ಬಿದೋದ್ಮೇಲೆ ಆ ಒಂದು ರೆಕಮೆಂಡೇಷನ್ನ ತೊಗೊಂಡು 3 ಸ್ಟೇಟ್ಗಳು ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ಹೇಳಿದೆ. ಯಾವುದಾದ್ರು ಹೇಳಿ, ಕರ್ನಾಟಕನ ಇಂಪ್ಲಿಮೆಂಟ್ ಮಾಡ್ತು, ವೆಸ್ಟ್ ಬೆಂಗಾಲ್ ಇಂಪ್ಲಿಮೆಂಟ್ ಮಾಡ್ತು, ಆಂಧ್ರ ಪ್ರದೇಶ್. ಈ 3 ಸ್ಟೇಟ್ಗಳು ಈ ಅಶೋಕ್ ಮೆಹ್ತಾ ಕಮಿಟಿಯ ಒಂದಷ್ಟು ರೆಕಮೆಂಡೇಷನ್ಗಳನ್ನ ಇಂಪ್ಲಿಮೆಂಟ್ ಮಾಡಿ
ತಮ್ಮ ತಮ್ಮ ಸ್ಟೇಟ್ಗಳಿಗೆ ಹೊರಡಿಸ್ತಾರೆ. ಸೊ ಅಂದರೆ ಆಪ್ಷನ್ 4 ಆಲ್ ದ ಅಬೌವ್ ಹಾಕಿರ್ತೀರ ಅಂದ್ಕೊಳ್ತೀನಿ. ಸೊ ನೋಡಿ ಈ ಕ್ವಶನ್ ಬಂತು ನೋಡೋರು. ಈ ಕ್ವಶನ್ ಕೂಡ ನಾನು MCQ ಸಾಲ್ವ್ ಮಾಡಬೇಕಾದ್ರೆ ಎರಡೂ ವೀಡಿಯೋದಲ್ಲಿ ಈ ಒಂದು ಕ್ವಶನ್ ಹಾಕಿದೆ. ಎರಡು ಸತಿನೂ ನಾನು ಈ ಕ್ವಶನ್ ಬಗ್ಗೆ ಮಾತಾಡಿದ್ದೀನಿ. ಇದು ಸ್ಟೇಟ್ ಲಿಸ್ಟ್ ಅಂತ. ನಿಮ್ಮ ಪಂಚಾಯತ್ ರಾಜು ಸಬ್ಜೆಕ್ಟ್ ಆಫ್ ಪಂಚಾಯತ್ ರಾಜ್ ಈಸ್ ಇನ್ ಸ್ಟೇಟ್ ಲಿಸ್ಟಲ್ಲಿದೆ. ಸೊ ಅಕಸ್ಮಾತ್ ಏನಾದರೂ ಯೂನಿಯನ್ ಲಿಸ್ಟ್ ಅಥವಾ ಕನ್ಕರೆಂಟ್ ಲಿಸ್ಟ್ ಅಂತ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ಹೇಳಿ. ಅದರ ಇನ್ಫಾರ್ಮೇಷನ್ ಸ್ವಲ್ಪ ರಿಸರ್ಚ್ ಮಾಡಿ ಹೇಳ್ತೀನಿ. ಬಟ್ ನನಗೆ ಅನ್ನಿಸ್ದಂಗೆ ನಾನು ನೋಡಿರಂಗೆ ಓದಿರಂಗೆ ಸ್ಟೇಟ್ ಲಿಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಸರಿನಾ? ಓಕೆ, ನೆಕ್ಸ್ಟ್ ಕ್ವಶನ್ನು ಬಂತು. ನೆಕ್ಸಸ್ ಬಗ್ಗೆ ಗೊತ್ತಿಲ್ಲ ನನಗೂ, ಕರೆಂಟ್ ಅಫೇರ್ಸ್ ಅದು. ಸೊ ಗ್ಲೋಬಲ್, ಓಕೆ ಇದು ಅಲ್ಲ. ಇದು ನಿಮ್ಮ ಯಾವುದದು 73rd ಅಮೆಂಡ್ಮೆಂಟ್ ಆ್ಯಕ್ಟು ಹೇಳ್ತಾ ಎಷ್ಟು ಸತಿ ಹೇಳಿದ್ದೀನಿ ಅಂದರೆ 73rd ಅಮೆಂಡ್ಮೆಂಟ್ ಆ್ಯಕ್ಟು ಡೀಟೇಲಾಗಿ ಹೇಳಿದ್ದೀನಿ. ಅದರಲ್ಲೂ ಆರ್ಟಿಕಲ್ 243ಇಂದ 243O ಇದೆ ಆರ್ಟಿಕಲ್ಸು. ಸರಿನಾ? ಆ ಒಂದು ಓವರೆಗೂ ಕೂಡ ಯಾವ್ದ್ರಲ್ಲಿ ಬರುತ್ತೆ ಅಂತಂದರೆ ನಿಮಗೆ ಅಲ್ಲಿ ಪವರ್ಸ್ ಆಫ್ ಪಂಚಾಯತ್ ರಾಜ್ ಅಂದ್ಕೊಂಡು ಏನೋ ಬರುತ್ತೆ. ಆಯಿತಾ? ಇಲ್ಲಿ ಹೇಳ್ತೀನಿ, ಅದನ್ನು ಕೂಡ ಹೇಳ್ತೀನಿ ಹಂಗೆ ರೀ. ಪೇಜ್ ನಂಬರ್ ಸೈಲೆಂಟ್ ಫೀಚರ್ಸು ಎಲ್ಲಿ ಬರುತ್ತೆ ಅಂದರೆ ಸೈಲೆಂಟ್ ಫೀಚರ್ಸ್ ಆಫ್ ಪಂಚಾಯತ್ ರಾಜಲ್ಲಿ ಪೇಜ್ ನಂಬರ್ 388. ಲಕ್ಷ್ಮೀಕಾಂತ್ ಇತ್ತು ಅಂದರೆ ಓಪನ್ ಮಾಡಿ. ಅಲ್ಲಿ ನಿಮಗೆ ಒಂದಷ್ಟು ಕೊಟ್ಟಿದ್ದಾನೆ. ಅಂದರೆ ಅಲ್ಲಿ ಆರ್ಟಿಕಲ್ಸ್ ಮೆನ್ಷನ್ ಆಗಿಲ್ಲ, ಬಟ್ ನಿಮಗೆ ಪಂಚಾಯತ್ ರಾಜ್ದು ಕಂಪ್ಲೀಟ್ ಕ್ಲಾಸ್ ಆದಮೇಲೆ ಒಂದಷ್ಟು ಅಂದರೆ ಎಷ್ಟು ಗೊತ್ತಾ ಪೇಜ್ ನಂಬರು, ಅದು ಕೂಡ ಹೇಳ್ತೀನಿ ಹಂಗೆ. ಪೇಜ್ ನಂಬರ್ 397. ಪೇಜ್ ನಂಬರ್ 397 ಓಪನ್ ಮಾಡ್ರಪ್ಪ. ಇದರಲ್ಲಿ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾನೆ, ಒಂದು ಟೇಬಲ್ ಕೊಟ್ಟಿದ್ದಾನೆ. ಅಂದರೆ ಆರ್ಟಿಕಲ್ 388 ಇರೋದು ಅದೇನೆ, ಬಟ್ ಆರ್ಟಿಕಲ್ಸ್ ಮೆನ್ಷನ್ ಆಗಿಲ್ಲ. ಬಟ್ ನಿಮಗೆ 397 ಆರ್ಟಿಕಲ್ ಮೆನ್ಷನ್ ಆಗಿ ಯಾವ ಆರ್ಟಿಕಲ್ ಅಂದರೆ ಏನೇನು ಅಂತಿದೆ. ಸೊ ಫಸ್ಟಿಂದ ಬರೋಣ. ಆರ್ಟಿಕಲ್ 243O ಅಂತ ಹೇಳುತ್ತೆ, ಡೆಫಿನಿಷನ್ ಆಫ್ ಪಂಚಾಯತ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟು 243 ಏನು ಹೇಳುತ್ತೆ ಅಂದರೆ ಗ್ರಾಮ ಸಭೆ ಬಗ್ಗೆ ಹೇಳುತ್ತೆ. ಸರಿ. ಆರ್ಟಿಕಲ್ 243B ಕಾನ್ಸ್ಟಿಟ್ಯೂಷನ್ ಆಫ್ ದ ಪಂಚಾಯತ್, ಇದು ಕೂಡ ಸರಿ ಇದೆ. ಸರಿನಾ? ಕಾನ್ಸ್ಟಿಟ್ಯೂಷನ್ ಆಫ್ ದ ಪಂಚಾಯತ್ ಬಗ್ಗೆ ಹೇಳುತ್ತೆ. ಸೊ ಆಪ್ಷನ್ ಏನು ಕರೆಕ್ಟು, ಆಪ್ಷನ್ ಬಿನು ಕರೆಕ್ಟು. ನೆಕ್ಸ್ಟ್ ಕೆ ಕೇಳಿದ್ದಾನೆ. ಆಪ್ಷನ್ ಸಿ ಏನು ಹೇಳ್ತಾರೆ? ಆಪ್ಷನ್ ಸಿ ಕಂಪೋಸಿಷನ್ ಆಫ್ ದ ಪಂಚಾಯತ್ ಅಂತ ಹೇಳ್ತಾರೆ. ಆಪ್ಷನ್ ಡಿ ರಿಸರ್ವೇಷನ್ ಬಗ್ಗೆ ಮಾತಾಡುತ್ತೆ. ಬಟ್ ಇಲ್ಲಿ ರಿಸರ್ವೇಷನ್ ಆಫ್ ಅ ಸೀಟು ಆಪ್ಷನ್ ಇದು 243N ಅಂತ ಕೇಳಿದ್ದಾನೆ. ಸೊ ಇದು ಡಿ ಬರಬೇಕಾಯಿತು. ಸೊ ಹಾಗಾದರೆ ಇದು ತಪ್ಪಿದು. ನೆಕ್ಸ್ಟು ಕೆ ಇದೆ. ಕೆ ಅಂದರೆ ಎಲೆಕ್ಷನ್ ಅಂತ ಹೇಳಿದೆ. ಸೊ ಆಪ್ಷನ್ ABC ಇಸ್ ಕರೆಕ್ಟ್ ಆನ್ಸರು. ಸೊ ಇಲ್ಲಿ ABCಯಲ್ಲಿದೆ. ನೋಡಿ, ನನ್ನ ಒಂದು ಏನದು MCQ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ ಅಂತ ಹೇಳಿದ್ದೀನಿ. 100ರಿಂದ 150 ಜನ ಅಟೆಂಡ್ ಮಾಡಿದ್ರಿ. ಬಟ್ ತುಂಬ ಜನ ಎಷ್ಟು ನೋಡಿದ್ದೀರ ಅಂತ ಗೊತ್ತಿಲ್ಲ. ಬಟ್ ನೋಡಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕಂದರೆ ನೋಡಿರೋರಿಗೆ ಈ ಕ್ವಶನ್ ಈಸಿ ಅವ್ರಿಗೆ. ಈ ಕ್ವಶನು ಮತ್ತು ಮೇಲ್ಗಡೆ ಒಂದಷ್ಟು ಪಂಚಾಯತ್ ರಾಜ್ ಕ್ವಶನ್ ಎಲ್ಲ ತುಂಬ ಈಸಿ ಅವ್ರಿಗೆ. ಸರಿನಾ? ಅವರೆಲ್ಲ ಬರೀ ಕಂಪ್ಲೀಟ್ NDA ಎಕ್ಸಾಮಿಂದ ಎತ್ಕೊಟ್ಟಿದ್ದಾರೆ ನಿಮಗೆ. ಸರಿನಾ? ನೆಕ್ಸ್ಟು ಪವರ್ಸು, ಅಥಾರಿಟಿ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪಂಚಾಯತ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಇನ್ ವಿಚ್ ಶೆಡ್ಯೂಲ್ ಅಂತ ಕೇಳಿದ್ದಾನೆ. ವಿಚ್ ಶೆಡ್ಯೂಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದು ಕೂಡ ಈಸಿ ಕ್ವಶನ್. 11th ಶೆಡ್ಯೂಲು. ಸೊ 11th ಶೆಡ್ಯೂಲು 73rd ಅಮೆಂಡ್ಮೆಂಟ್ ಆ್ಯಕ್ಟು 243 to 243O ಕಂಪ್ಲೀಟ್ ಪಂಚಾಯತ್ ರಾಜ್ ಬಗ್ಗೆ ಮಾತಾಡುತ್ತೆ. ಆಮೇಲೆ ಪಾರ್ಟ್ ಯಾವುದು? ಪಾರ್ಟ್ 9. ಆಯಿತಾ? ಸರಿ. ನೆಕ್ಸ್ಟು ಬಂತು ನೋಡಿ ಮುನ್ಸಿಪಾಲಿಟೀಸ್ ಬಗ್ಗೆ. ಬಟ್ ನಾನು ಮುನ್ಸಿಪಾಲಿಟೀಸ್ ಬಗ್ಗೆ ಮಾಡಿಲ್ಲ. ಬಟ್ ಸ್ಕ್ರೀನ್ ಹೋಯ್ತು. ಮುನ್ಸಿಪಾಲಿಟೀಸ್ ಬಗ್ಗೆ ಮಾಡಿಲ್ಲ. ಬಟ್ ಆದರೆ ಪಂಚಾಯತ್ ರಾಜ್ ಎಂಡಲ್ಲಿ ನಾನು ಒಂದು ಹೇಳಿದ್ದೀನಿ. ಏನು ಅಂತಂದರೆ ಪಾರ್ಟ್ 9A ಕಂಪ್ಲೀಟ್ ಆಯಿತು. ಪಾರ್ಟ್ 9B ಮುನ್ಸಿಪಾಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಪಾರ್ಟ್ 9B ಮುನ್ಸಿಪಾಲಿಟೀಸು. ಸೊ ಇದು ಕೂಡ ಈಸಿ ಕ್ವಶನು. ಸೊ ನೆಕ್ಸ್ಟು ವಿಚ್ ಆರ್ ದ ಸ್ಟ್ಯಾಂಡಿಂಗ್ ಕಮಿಟೀಸ್. ನೋಡಿ, ಸ್ಟ್ಯಾಂಡಿಂಗ್ ಕಮಿಟಿ ಕೇಳಿದ್ದಾನೆ. ಜಿಲ್ಲಾ ಪಂಚಾಯತ್ ಆ್ಯಸ್ ಪರ್ ದ ಸೆಕ್ಷನ್ 186 ಆಫ್ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟು. ಸೊ ಇದು ಸ್ವಲ್ಪ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಓದಿದರೆ ನಿಮಗೆ ಇದು ಕೂಡ ಈಸಿ ಕ್ವಶನು. ಬಟ್ ಯಾರು ಕೂಡ ಪಂಚಾಯತ್ ರಾಜ್ ಆ್ಯಕ್ಟ್ ಓದಿಲ್ಲ ಅಂದ್ಕೊಂಡಿರ್ತೀನಿ. ಸೊ ಇದಕ್ಕೆ ಆನ್ಸರ್ ಬಂದು ಆಲ್ ಆಫ್ ದ ಎಬೋ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಜಿಲ್ಲಾ ಪಂಚಾಯತ್ ಆ್ಯಸ್ ಪರ್ ದ ಸೆಕ್ಷನ್ 186 ನನಗೂ ಗೊತ್ತಿಲ್ಲ ಗುರು. ಸರಿನಾ? ಬಟ್ ಆನ್ಸರ್ ಇಸ್ ಆಲ್ ದ ಅಬೌವ್. ಸರಿನಾ? ನೆಕ್ಸ್ಟು ಲಿಸ್ಟು ಸ್ಟೇಟ್ ಫೈನಾನ್ಸ್ ಕಮಿಷನು. ಸೊ ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಗ್ಗೆ ಓದಿದರೆ ನಿಮಗೆ ಇದು ಕೂಡ ಈಸಿ ಕ್ವಶನು. ಇದು 2143 ಇಸ್ ಕರೆಕ್ಟ್ ಆನ್ಸರ್. ಸರಿನಾ? ನೆಕ್ಸ್ಟ್ ಏನಿದೆ?
ನೆಕ್ಸ್ಟು ಕ್ಲೀನ್ ಇದ್ರ ಬಗ್ಗೆ ಏನೋ ಕೇಳಿದ್ದಾನೆ, JJM ಬಗ್ಗೆ ಕೇಳಿದ್ದಾನೆ, ಜಲ್ ಜೀವನ್ ಮಿಷನು ಸ್ಕೀಮ್ಗಳು ನಮಗೆ ಬೇಡ, ನಾವು ಮಾಡ್ತಾ ಇರೋದು ಈಗ ಪೊಲಿಟಿಕಲ್ ಬಂತು ನೋಡಿ ಇಲ್ಲಿ. ರೆಕಮೆಂಡೆಡ್ 3 ಟೈರ್ ಸ್ಟ್ರಕ್ಚರ್ ವಿಚ್ ದ ಫಾಲೋಯಿಂಗ್ ರೆಕಮೆಂಡೇಶನ್. ಬಾಯಿ ಬಡ್ಕೊಂಡು ಸತ್ತಿದ್ದೀನಿ ಗುರು 1.5 hour. 3 ಟೈರ್ ಬಂದು ಬಲವಂತರಾಯಿ, 2 ಟೈರ್ ಬಂತು ಅಂತಂದರೆ ಅಶೋಕ್ ಮೆಹ್ತಾ. ಇದು 2 ಟೈರು, ಇದು 3 ಟೈರು, ಆಯಿತಾ. ಸೊ ಆನ್ಸರ್ ಯಾವುದು ಅಂತ ಹೇಳ್ತೀರಾ? ಆನ್ಸರ್ ಈಸ್ ಸಿ, ಬಲವಂತರಾಯ್ ಮೆಹ್ತಾ ಇಸ್ ಕಮಿಟಿ ಇಸ್ ಅ ಕರೆಕ್ಟ್ ಆನ್ಸರ್. ಸರಿನಾ? ನೆಕ್ಸ್ಟ್ ಕ್ವಶನ್ ಏನಿದೆ, ಧಾರ್ ಕಮಿಟಿ ಬರಲ್ಲ. ಓಕೆ, ಇವೆಲ್ಲ ಸ್ಕೀಮ್ಗಳಿದ್ದಾವೆ ಒಂದಷ್ಟು. ಗೀತಾ ಜೈ ಇದೆ, ಭಾರತ ಸಂವಿಧಾನ, ಅದು ಜಿ ಬಗ್ಗೆ ಕೇಳಿದ್ದಾನೆ. ಎಲ್ಲಿ ಇದು ನೇಷನ್ ವೈಡ್ ಸ್ವಾಮಿತ್ವ ಬಗ್ಗೆ ಕೇಳಿದ್ದಾನೆ, ಸ್ವಾಮಿತ್ವ ಯೋಜನೆ. ಸೊ ಇದು ಕೂಡ ಆಲ್ 4 ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿತ್ವ ಯೋಜನೆ ಬಗ್ಗೆ ನಿಮಗೆ ಫೈನಲ್ ಆನ್ಸರ್ ಬರೋವರೆಗೂ ನೋಡೋಣ. ಬಂತು ನೋಡಿ ಇಲ್ಲಿ 11th ಸ್ಕೆಡ್ಯೂಲು ಆರ್ಟಿಕಲ್ 243G, ಕನ್ಫ್ಯೂಷನ್ ಮಾಡೋದಕ್ಕೆ 243G ಅಂತ ಕೊಟ್ಬಿಟ್ಟು ಅವನು. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ಕ್ಲೂಡೆಡ್ ಇನ್ ದ 11th ಸ್ಕೆಡ್ಯೂಲ್. ಸೊ ಲ್ಯಾಂಡ್ ರಿಫಾರ್ಮ್ ಇನ್ಕ್ಲೂಡ್ ಆಗಿದೆಯಾ? ಹೌದು ಸರ್, ಇನ್ಕ್ಲೂಡ್ ಆಗಿದೆ. ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ ಇನ್ಕ್ಲೂಡ್ ಆಗಿದೆ? ಹೌದು ಸರ್. ಕಲ್ಚರಲ್ ಆಕ್ಟಿವಿಟೀಸ್ ಇದೆಯಾ? ಹೌದು ಸರ್. ಮೇಂಟೆನೆನ್ಸ್ ಆಫ್ ಕಮ್ಯುನಿಟಿ ಅಸೆಟ್? ಹೌದು ಸರ್. ಆಲ್ ಆರ್ ಕರೆಕ್ಟು ಸರ್ ಇದು ಆನ್ಸರು. ಸೊ ಪೇಜ್ ನಂಬರ್ ಹೇಳ್ತೀನಿ. ಪೇಜ್ ನಂಬರು 11th ಸ್ಕೆಡ್ಯೂಲಲ್ಲಿ ಪೇಜ್ ನಂಬರ್ 391 ಓಪನ್ ಮಾಡಿ. ಪೇಜ್ ನಂಬರ್ 391 ಪೇಜ್ ನಂಬರ್ ಓಪನ್ ಮಾಡಿದ್ರೆ ಲಕ್ಷ್ಮೀಕಾಂತ್ ನಿಮಗೆ ಸಿಗುತ್ತೆ. ಒಂದು ಲ್ಯಾಂಡ್ ಇಂಪ್ರೂವ್ಮೆಂಟು, ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಆಪ್ಷನ್ 2 ಅಂದರೆ 11th ಸ್ಕೆಡ್ಯೂಲಲ್ಲಿ ಪಾಯಿಂಟ್ ನಂಬರ್ 2 ಬಗ್ಗೆ ಹೇಳುತ್ತೆ. ಲ್ಯಾಂಡ್ ರಿಫಾರ್ಮ್ಸ್ ಇದು ಕರೆಕ್ಟು. ನೆಕ್ಸ್ಟು ನಾನ್ ಕನ್ವೆಕ್ಷನಲ್ 15, ಇದು ಪಾಯಿಂಟ್ ನಂಬರ್ 15 ಬರುತ್ತೆ, ಆಯಿತಾ. ನೆಕ್ಸ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ. ಕಲ್ಚರಲ್ ಆ್ಯಕ್ಟಿವಿಟೀಸು ಪಾಯಿಂಟ್ ನಂಬರ್ 21 ಬಗ್ಗೆ 21 ನೋಡಿ. ನೆಕ್ಸ್ಟು ಮೇಂಟೆನೆನ್ಸ್ ಆಫ್ ಅ ಕಮ್ಯುನಿಟಿ ಇದೆ. ಸೊ ಮೇಂಟೆನೆನ್ಸ್ ಆಫ್ ಅ ಕಮ್ಯುನಿಟಿ ಕೊನೆಯದು 29ನೇದು. ಸೊ 29 ಮ್ಯಾಟರ್ಸ್ ನೀವು ಕಂಪ್ಲೀಟಾಗಿ ನೀವು ಕಟ್ ಮಾಡಿದ್ರೆ ನೋಡ್ರಪ್ಪ ನಿಮಗೆ ಈಸಿ ಇದು, ಸರಿನಾ. ಇದು ಕೂಡ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ, ಓದ್ಕೊಳ್ಳಿ ಅಂತ ನೋಡಿ. ನೆಕ್ಸ್ಟ್ ಪೀಸಾ ಆ್ಯಕ್ಟು ನೋಡಿ, ಪಂಚಾಯತ್ ರಾಜ್ ಕ್ಲಾಸ್ ಎಂಡಲ್ಲಿ ನಾನು ಹೇಳಿದ್ದೀನಿ ನೋಡ್ರಪ್ಪ. ಕೆಲವೊಂದು ಜಾಗದಲ್ಲಿ ಎಕ್ಸಾಂಪಲ್ ಟ್ರೈಬಲ್ ಏರಿಯಾಸು ಮತ್ತು ಹಿಲ್ಲಿ ಏರಿಯಾಸಲ್ಲಿ ಒಂದಷ್ಟು ಪಂಚಾಯತ್ ರಾಜ್ ಇಲ್ಲ. ಅಲ್ಲೊಂದಷ್ಟು ಡಿಸ್ಟಿಕ್ ಕೌನ್ಸಿಲ್ಗಳಿದ್ದಾವೆ, ಗೋರ್ಖಾ ಡಿಸ್ಟಿಕ್ ಕೌನ್ಸಿಲ್ಗಳಿದ್ದಾವೆ, ಡಾರ್ಜಿಲಿಂಗ್ ಡಿಸ್ಟಿಕ್ ಕೌನ್ಸಿಲ್ಗಳ ಥರ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳೋದಾದರೆ ಅಲ್ಲೆಲ್ಲ ತುಂಬ ಟ್ರೈಬಲ್ ಪೀಪಲ್ಸ್ ಇದ್ದಾರೆ, ಅಲ್ಲಿ ಸ್ಕೆಡ್ಯೂಲ್ ಏರಿಯಾಗಳಿಲ್ಲ. ಸೊ ಇದಕ್ಕೆ ಈ ಸತಿ ಒಂದು ಸ್ಪೆಸಿಫಿಕ್ ಏರಿಯಾ ಅಂತಿದ್ದಲ್ಲ, ಇದು ಕೂಡ ಕರೆಕ್ಟ್ ಆನ್ಸರೇ. ಬಟ್ ಇದಕ್ಕೆ ಆ್ಯಕ್ಚುಯಲ್ ಆನ್ಸರ್ ಬಂದು ನಿಮ್ಮ ಆಪ್ಷನ್ 3 ಸೆಲ್ಫ್ ರೂಲ್ ಫಾರ್ ದ ಟ್ರೈಬಲ್ ಪಾಪ್ಯುಲೇಷನ್. ಇದಕ್ಕೋಸ್ಕರ ಪೀಸ್ ಆ್ಯಕ್ಟ್ ಅಂದರು. ಅಲ್ಲಿ ಒಂದಷ್ಟು ಪಂಚಾಯತ್ ರಾಜ್ಗಳು ಇಲ್ಲ ಅನ್ನೋ ಕಾರಣಕ್ಕೆ, ಅಲ್ಲಿ ಒಂದಷ್ಟು ಅಲ್ಲಿ ಒಂದಷ್ಟು ಏನದು ಪಂಚಾಯತ್ ರಾಜ್ ಯೂಸ್ ಮಾಡುವಂತಹ ಒಂದಷ್ಟು ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಆಗಿರ್ಬೋದು, ಒಂದಷ್ಟು ಏನೋ ಒಂದಷ್ಟು ಕೊಡಬೇಕಲ್ಲ ಇವ್ರಿಗೆ ಅನ್ನೋ ರೀತಿಗೋಸ್ಕರದು ಪೀಸ್ ಆ್ಯಕ್ಟ್ ಅಂತ ತರ್ತಾರೆ. ಯಾಕಂದರೆ ಅಡ್ಮಿನಿಸ್ಟ್ರೇಟಿವಲ್ಲಿ ಜನಗಳಿಗೆ ಗೊತ್ತಾಗಲಿಲ್ಲ ಅಂತಂದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಗೌರ್ಮೆಂಟ್ ಏನು ಮಾಡುತ್ತೆ, ಪೀಸ್ ಆ್ಯಕ್ಟ್ ಅಂತ ತರೋಣ. ಅಲ್ಲಿ ಡಿಸ್ಟಿಕ್ ಕೌನ್ಸಿಲೇ ಇರಲಿ, ಗೋರ್ಖಾ ಕೌನ್ಸಿಲೇ ಇರಲಿ, ಡಾರ್ಜಿಲಿಂಗ್ ಕೌನ್ಸಿಲ್ ಏನೋ ಮಾಡ್ಕೊಳ್ಳಿ, ಅವ್ರು ಪರವಾಗಿಲ್ಲ. ಆದರೆ ಪಂಚಾಯತ್ ರಾಜ್ ಬದಲು ಪೀಸ್ ಆ್ಯಕ್ಟ್ ಅಂತ ತರೋಣ, ಅದ್ರ ಪ್ರಕಾರ ಅಲ್ಲಿ ಒಂದಷ್ಟು ಸೆಲ್ಫ್ ಗೌರ್ಮೆಂಟ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ಟ್ರೈಬಲ್ ಏರಿಯಾಸಲ್ಲಿ ಮಾಡ್ತಾರೆ. ಬಟ್ ಇದಕ್ಕೆ ಸೆಲ್ಫ್ ರೂಲ್ ಫಾರ್ ಪಾಪ್ಯುಲೇಷನ್ ಇನ್ ಎ ಸ್ಪೆಸಿಫಿಕ್ ಏರಿಯಾ, ಇದು ಕೂಡ ಕರೆಕ್ಟ್ ಆನ್ಸರು. ಬಟ್ ಯಾವ ರೀತಿ ಕೊಡ್ತಾನೆ ಗೊತ್ತಿಲ್ಲ. ಬಟ್ ಆ್ಯಕ್ಚುಲ್ ಆನ್ಸರು ಟ್ರೈಬಲ್ ಪಾಪ್ಯುಲೇಷನು. ಸೊ ನೆಕ್ಸ್ಟ್ ಕ್ವಶನ್ ಯಾವುದಿದೆ, ಇವೆಲ್ಲ ಪಂಚಾಯತ್ ರಾಜ್ ಬಗ್ಗೆ ಒಂದಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಸೊ ಇಷ್ಟೇ ಗುರು, ಇಷ್ಟು ಕ್ವಶನ್ಸ್ ಇದೆ. ಒಟ್ಟು ಒಂದು 20-24 ಕ್ವಶನ್ ಇದೆ ಗುರು. ನನ್ನ ಕ್ಲಾಸ್ ನೋಡಿತ್ತು ಅಂದರೆ ಮಿನಿಮಮ್ ಅಂತಂದರೆ 20 ಕ್ವಶನ್ ಸಾಲ್ವ್ ಮಾಡಬಹುದಾಗಿತ್ತು ನೀವು. ಬಟ್ ತುಂಬ ಜನ ನೆಗ್ಲೆಕ್ಟ್ ಮಾಡಿದ್ರೆ ಅಂದ್ಕೊಳ್ತೀನಿ, ಯಾಕಂದರೆ ಗೊತ್ತಿಲ್ಲ, ಅವರು ಟೈಮ್ ಇರಲ್ವೋ ಏನು ಗೊತ್ತಿಲ್ಲ. ಬಟ್ ಇಷ್ಟು ನಿಮ್ಮ ಪೊಲಿಟಿ ಅನಾಲಿಸಿಸ್ ಆಗಿರ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಒಂದಷ್ಟು MCQs ಯಾವುದು ಮೆಂಟಲ್ ಎಬಿಲಿಟಿಗೆ ಒಂದಷ್ಟು ಕ್ಲಾಸ್ಗಳು ಮಾಡಿ ಒಂದೊಂದು ವೀಡಿಯೋಗಳು ಮಾಡಿ ಹಾಕಿರ್ತೀನಿ. ಮೆಂಟಲ್ ಎಬಿಲಿಟಿ ಏನೋ ಡೌಟ್ ಇತ್ತು ಅಂದರೆ ನೀವು ಅದನ್ನು ನೋಡಿ ಅಂತ ಹೇಳ್ತಾ, ಈಗಾಗಲೇ ಪೊಲಿಟಿ ಕ್ಲಾಸ್ಗಳು ಶುರು ಮಾಡಿದ್ದೀನಿ. ಈಗಾಗಲೇ ಪಂಚಾಯತ್ ರಾಜ್ ಮುಗಿಸಿದ್ದೀನಿ, ಪೀಸ್ ಆ್ಯಕ್ಟ್ ಒಂದು ಮಾಡಿಲ್ಲ. ಪೀಸ್ ಆ್ಯಕ್ಟ್ ಮುಗಿಸಿ, ಮುನ್ಸಿಪಾಲಿಟೀಸ್ ಮುಗಿಸಿ, ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಇದಕ್ಕೆ ಮುಗ್ಬೋಣ, ಸರಿನಾ. ಇನ್ನೇನು ಡಿಸೆಂಬರ್ ಹತ್ರ ಬರ್ತಾಯಿದೆ. ಓಕೆ, ಡಿಸೆಂಬರ್ ಹತ್ರ ಎಂಡಿಂಗ್ ಒಳಗಡೆ ನಾವು ಪೊಲಿಟಿ ಮುಗಿಸ್ತೀವಿ ಅಂತ ಒಂದು ಶಪಥ ಮಾಡಿದ್ದೀವಿ. ಒಟ್ಟಿಗೆ ಮುಗಿಸೋಣ. ಇನ್ನೂ ಯಾರು ಸಮ್ಮರ್ ಶೀಟ್ ತೊಗೊಂಡಿಲ್ಲ ಅಂತಂದರೆ ಬೇಗ ಪರ್ಚೇಸ್ ಮಾಡಿ. ಯಾಕಂತಂದರೆ
₹1 ಅಂತ ಕೊಡ್ತಾ ಇರೋದ್ರಿಂದ ಒಂದು ₹100 ಆಗ್ತಿದೆ. ಜೊತೆಗೆ ಎಲ್ಲ ಸಮ್ಮರಿ ಶೀಟು ಅಂದರೆ ಲಕ್ಷ್ಮೀಕಾಂತ್ ಕಂಪ್ಲೀಟ್ ಸಮ್ಮರಿ ಪ್ಲಸ್ ನಿಮಗೆ GS2 ಮೇಯ್ನ್ಸ್ ಏನಾದ್ರು ಬರಿತಾ ಇದ್ದೀನಿ ಅಂದರೆ GS2 ಏನು ನೋಟ್ಸ್ ಬೇಕೋ ಅದನ್ನು ಕೂಡ ಕೊಡ್ತೀನಿ. ಸರಿನಾ? ಯಾಕಂದರೆ ನೀವು ಮತ್ತೆ ರಿವಿಷನ್ ಮಾಡಬೇಕು ಅಂತಂದಾಗ ಎತ್ಕೊಂಡು ಏನದು ಲಕ್ಷ್ಮೀಕಾಂತ್ ಎತ್ಕೊಂಡು ನೀವು ರಿವಿಷನ್ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ರಿವಿಷನ್ಗೆ ಅಂತ ನಾನು ಸಮ್ಮರಿ ಬುಕ್ ಕೊಡ್ತಾಯಿದ್ದೀನಿ, ಸಮ್ಮರಿ ಶೀಟ್ಗಳು ಕೊಡ್ತಾಯಿದ್ದೀನಿ. ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ತೊಗೊಂಡು ನೋಡಿ. ಒಂದು ಬೇಕಾರೆ ಏನದು ಸ್ಯಾಂಪಲ್ PDF ಕಳಿಸಿ ಅಂದರೂ ಕೂಡ ಸ್ಯಾಂಪಲ್ PDF ಕಳಿಸ್ತೀನಿ. ಸ್ಯಾಂಪಲ್ PDF ನೋಡಿ ಆಮೇಲೆ ಬೇಕಾದ್ರೆ ಬೈ ಮಾಡಿ. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.